ನಾಳೆ ಬೆಳಿಗ್ಗೆ ಹೋಮ್ ಮಿನಿಸ್ಟ್ರು ನಾಳೆನೋ ನಾಳಿದ್ದು ಸರ್ ಕ್ಯಾಮ್ರಾ ನೋಡಿ ಈಸ್ ಗೋಯಿಂಗ್ ಟು ರಿಪ್ಲೈ ಆನ್ ದಟ್ ಇಶ್ಯೂ. ನಾನೇನು ಹೇಳಕ್ಕೆ ಹೋಗಿಲ್ಲ. ಅಸೆಂಬ್ಲಿ ನನ್ನ ಭಾವನೆ ಏನಂದ್ರೆ ಹೇಳಿದ್ದೀನಿ ಅಷ್ಟೇ. ಇವತ್ತು ಬೆಳಗ್ಗೆ ನಾನು ತಿರ್ಗಿ ವಿಸಿಟ್ ಮಾಡಿದೆ ಈ ನಮ್ಮ ಧರ್ಮರಾಯ ದೇವಸ್ಥಾನ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಭಾಳ ವೀಕ್ ಆಗ್ಬಿಟ್ಟಿದೆ. ಎಲ್ಲ 2 ಫ್ಲೋರ್ ಕಟ್ಟೋ ಜಾಗದಲ್ಲಿ 8 ಫ್ಲೋರ್ 9 ಫ್ಲೋರ್ ಕಟ್ಟಿದ್ದಾರೆ. ಮೇಲ್ಗಡೆ ಹತ್ತಕ್ಕೂ ಆಗ್ತಾ ಇಲ್ಲ, ಬೇರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ವೈರಿಂಗು ಮತ್ತೊಂದೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆ. 5 ಜನ ಸತ್ತಿದ್ದಾರೆ. ಒಬ್ಬ ರಾಜಸ್ಥಾನ ಬಂದು ಎಲ್ಲಿಯವರಾಗಲಿ ಬದುಕಿಗೋಸ್ಕರ. ಸೊ ಎಲ್ಲ ಬಿಲ್ಡಿಂಗ್ಗಳು ಕೂಡ ನಾನೀಗ ಒಡೆಯಕ್ಕೆ ಹೋಗೋ ಸದ್ಯಕ್ಕೆ ಹೋಗಲ್ಲ. ಈ ಸದ್ಯಕ್ಕೆ ಬಿಲ್ಡಿಂಗ್ಗಳನ್ನೆಲ್ಲ ರಿಪೇರಿ ಮಾಡ್ಕೊಳ್ಳಿ. ರಿಪೇರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಏನು ಬೇಕೋ ಅದನ್ನು ರಿಪೇರಿ ಮಾಡ್ತೀವಿ. ಫರ್ದರ್ ಯಾರು ಅದನ್ನು ಕಟ್ಟು ಬಿಡಲ್ಲ. ರಿಪೇರಿ ಮಾಡಲಿಲ್ಲ ಅಂತಂದರೆ ವೀಕ್ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿ ನಾಳೆ ದೊಡ್ಡ ಸಮಸ್ಯೆ ಆಗಿ ಬೇಡ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ತೀರ್ಮಾನನ ಮಾಡಿದ್ವಿ. ಆಮೇಲೆ 5 ಲಕ್ಷ ರೂಪಾಯಿ ಯಾರು ತೀರ್ಕೊಂಡಿದ್ದಾರೆ, ಅವ್ರು ಯಾರು ವಾರಸ್ತಾಗಿದ್ದಾರೆ ಅವರಿಗೆ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಕೊಡೋದಂತ ಸರ್ಕಾರ ತೀರ್ಮಾನ ಮಾಡಿದೆ. ಆಮೇಲೆ ಯಾರು ಬಿಲ್ಡಿಂಗ್ ಓನರ್ಸ್ ಇದ್ದಾರೆ, ಇಂಥ ಬಿಲ್ಡಿಂಗ್ ಓನರ್ ಇಟ್ಕೊಂಡಿದ್ದಾರೆ, ಅವ್ರು ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅವ್ರಿಗೆ ಬಿಟ್ಟಿದ್ದೀವಿ ನಾವು, ಏನು ಬೇಕೋ ಮಾಡಿರುತ್ತೆ. ಸೊ ಅದಕ್ಕೆ ಅವ್ರನ್ನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಸೊ ಎಲ್ಲ ಬಿಲ್ಡಿಂಗ್ಗಳಿಗೆ ಇದೊಂದು ಎಚ್ಚರಿಕೆ. ಮೊನ್ನೆ ನೋಡೋದು ಬ್ಲಾಸ್ಟ್ ಆಗಿ ಅಲ್ಲಿ ಸತ್ತು ಸುಮಾರು ಜನ ಎಲ್ಲ ಹಾಸ್ಪಿಟ್ಲಿಗೆ ಸೇರಿ ಕೈ ಕಾಲೆಲ್ಲ ಪಡ್ಕೊಂಡಿದ್ದಾರೆ. ಇವತ್ತು ಇಂಥ 5 ಜನ ಇದಾಗಿದ್ದಾರೆ. ಅದು ನೋಡಿದ್ರೆ 10 ಅಡಿಲಿ 12 ಅಡಿ ಬಾಡಿಗೆಗೋಸ್ಕರ ಕೆಲವೆಲ್ಲ ಬಿಟ್ಟು ಮಾಡ್ತಾ ಇರೋದು ಅದು ಸರಿ. ಅದು ರಾಜಕೀಯದ ರ್ಯಾಲಿ. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ. ಏನವರು ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಅಲ್ಲ, ಸಾರ್ವಜನಿಕರ ಸೊತ್ತದು. ಇಲ್ಲೇ